ಇವತ್ತೇನಾಯಿತು ಗೊತ್ತಾ? ಈ ವಿಡಿಯೋ ನೋಡ್ಕೊಂಡು ಬನ್ನಿ ನೀವು. ಹಲೋ ಹಾಯ್ ಗೈಸ್, ವೆಲ್ಕಮ್ ಬ್ಯಾಕ್ ಟು ಶು ಮಿನಿ ಲಾಗ್ಸ್. ಇವತ್ತು ಬೆಳಗ್ಗೆ ಬೇಗನೆ ಎದ್ದು ಮೇಲೆ ಬಂದು ನೋಡಿದ್ರೆ ಬಿಸಿಲು ಸರಿ ಹೊಡಿತಿತ್ತು. ಹಾಗೆ ಸ್ವಲ್ಪ ಬಿಸಿಲು ಬರ್ತಿದ್ರು, ಚಳಿ ಆಯ್ತಿತ್ತು. ಹಾಗೆ ಫ್ರೆಶ್ ಅಪ್ ಆಗಿ ಟೀ ಕುಡ್ದು ನಾನು ರೆಡಿಯಾಗಿ ಕೊಟ್ಟೆ. ರೆಡಿಯೆಲ್ಲ ಆಗಿ ಕೆಲ್ಸಕ್ಕೆ ಹೋಗ್ಬೇಕು ಇವಾಗ. ಹಾಗೆ ತಿಂಡಿ ತಿನ್ನೋಣ ಅಂತಂದರೆ ಮೊದಲೇ ಇರೋದು ಸಣ್ಣ, ಅಂದ್ರೂ ಸಣ್ಣ ಆಗಲಿ ಅಂತ ಬೆಳಗ್ಗೆನೇ ಚಪಾತಿ ಮಾಡೋರೆ. ಹಾಗೆ ಚಪಾತಿ ತಿನ್ಕೊಂಡು ನಮ್ಮ ಅಮ್ಮನ ಕ್ಯಾಮ್ರಾಗೆ ಹಾಯ್ ಮಾಡು ಅಂತಾನೆ ನಮ್ಮಮ್ಮ ರೆಸ್ಪೆಕ್ಟೇ ಕೊಟ್ಟಿಲ್ಲ. ಹಾಗೆ ನಮ್ಮಮ್ಮನ ಜೊತೆ ಬಯಸ್ಕೊಂಡು ಕೆಲಸ ಕೊಟ್ಟೆ. ಬೆಳಗ್ಗೆ ಬೇಗ ಎದ್ದೇಳಿ ಲೇಟಾಗಿದ್ದಲ್ಲಿ ಯಾವಾಗ ಹೋಗೋದು ಲೇಟೇ ಆಗಿಬಿಡುತ್ತೆ. ಕರೆಕ್ಟ್ 9:30ಗೆ ಶಾಪ್ ಓಪನ್ ಮಾಡ್ತೀನಿ. ಶಾಪ್ ಓಪನ್ ಮಾಡಿ ಶಾಪಲ್ಲಿರೋ ಕೆಲಸನೆಲ್ಲ ಮುಗಿಸಿ ಹಾಗೆ ಬೆಳಗ್ಗೆನೇ ಒಂದು 2-3 ಕಸ್ಟಮರ್ ಇದ್ದರು, ಅವ್ರಿಗೆಲ್ಲ ಅಟೆಂಡ್ ಮಾಡಿ ಹಾಗೆ ನನ್ನ ಕ್ಯಾಮ್ರಾ ಮುಂದೆ ನಿಂತ್ಕೊಂಡು ಒಂದು ಪೋಸ್ ಕೊಟ್ಕೊಂಡು ಎಷ್ಟು ಕ್ಯೂಟಾಗಿ ಕಾಣಿಸ್ತಿದ್ದೀನಲ್ಲ, ನಾನು ಅಂದ್ರೇ ಕ್ಯೂಟು. ಹಾಗೆ ಮಧ್ಯಾಹ್ನ ಆಯಿತು, ಅಷ್ಟರಲ್ಲಿ ಊಟಕ್ಕಂತ ಮನೆಗೆ ಹೊರಟೆ. ಬೆಳಗ್ಗೆ ನೋಡಿದ್ರೆ ಅಷ್ಟೊಂದು ಚಳಿ ಆಗುತ್ತೆ, ಇವಾಗ ನೋಡಿದ್ರೆ ಇಷ್ಟೊಂದು ಬಿಸಿಲು ಬರ್ತೈತೆ. ಮನೆಗೆ ಹೋಗಿ ನೈಟ್ ಚಿಕನ್ ಸಾಂಬಾರು ಮಾಡಿದ್ರಂತೇಳಿ ಅದು ಚಿಕನ್ ಸಾಂಬಾರು ಸ್ವಲ್ಪ ಇತ್ತು ಅಂತೇಳಿ ಬಟ್ ಅದಕ್ಕೆ ರೊಟ್ಟಿ ಮಾಡ್ಕೊಳ್ಳೋಣ ಅಂತೇಳಿ ರೊಟ್ಟಿ ಮಾಡಿಕೊಂಡೆ. ಟೇಸ್ಟ್ ಅಂತೂ ಸೂಪರಾಗಿತ್ತು. ನಿಮಗೂ ಇಷ್ಟ ಅಂತ ಹೇಳಿದ್ರೆ ಕಮೆಂಟ್ ಮಾಡಿ. ಹಾಗೆ ಸಂಜೆ ಆಯಿತು, ಅಷ್ಟರಲ್ಲೇ ಟೀ ಕುಡಿದಿದೆ ಅಂದರೆ ಆಗೋದಿಲ್ಲ. ಹಾಗೆ ಟೀ ಕುಡ್ಕೊಂಡು ಒಂದು ಪಾರ್ಲೇಜಿ ಬಿಸ್ಕೆಟ್ ತಿಂದ್ಕೊಂಡು ಇನ್ನೇನು ಶಾಪೆಲ್ಲ ಕ್ಲೋಸ್ ಮಾಡಿಕೊಂಡು ಮನೆ ಕಡೆ ಹೊರಟೆ. ನನಗೇನು ಹುಂಡಿ ಬೇಕಿತ್ತು ಅಂತೇಳಿ ಹುಂಡಿ ತೊಗೊಳಕ್ಕಂತ ಹೊರಟೆ. ಅದೆಲ್ಲ ತೊಗೊಂಡು ಮನೆ ಕಡೆ ಹೋಯ್ತು. ಇವತ್ತಿನ ಡೇ ಹೀಗಿತ್ತು, ಹೇಗೆ ಏನು ಅಂತೇಳಿ ಒಂದು ದಿನ ಮುಗ್ದಿದ್ದೇ ಗೊತ್ತಾಗಲಿಲ್ಲ. ಬೆಳಗ್ಗೆ ಆಗೋಷ್ಟೊತ್ತಿಗೆ ಸಂಜೆ. ಹಾಗೆ ಮನೆಗೆ ಹೋಗಿದ ತಕ್ಷಣವೇ ಜೋಳ ಇತ್ತಂತೇಳಿ ಲೆಮನ್ ಹಾಕ್ಕೊಂಡು ಜೋಳ ತಿಂದೆ. ಜೋಳ ಅಂತೂ ನಮ್ಮ ಫೇವ್ರೇಟ್, ನಮ್ಮ ಮನೇಲಿ ಎಲ್ಲರಿಗೂ ಫೇವ್ರೇಟು. 2 ಡೇಸ್ 3 ಡೇಸ್ಗೊಂದ್ಸಲ ತಿಂತಾನೆ ಇರ್ತೀವಿ. ಹಾಗೆ ಬಿಗ್ ಬಾಸ್ ನೋಡ್ತಾ ಇವತ್ತಿನ ಡೇ ಹೀಗಿತ್ತು. ಈ ಲಾಗ್ ಇಲ್ಲಿಗೆ ಎಂಡ್ ಮಾಡ್ತೀನಿ. ಇಷ್ಟ ಆದರೆ ಲೈಕ್ ಮಾಡಿ, ಶೇರ್ ಮಾಡಿ, ಕಮೆಂಟ್ ಮಾಡಿ, ಸಬ್ಸ್ಕ್ರೈಬ್ ಮಾಡಿ, ಫಾಲೋ ಮಾಡೋದಂತೂ ಮರಿಬೇಡಿ. ಥ್ಯಾಂಕ್ ಯು.